ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಚಾನಲಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಮೈ ಕಿಚನ್, ನನ್ನ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಮತ್ತು ನಾನು ನನ್ನ ಅಡುಗೆ ಮನೆನ ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಇವತ್ತು ಆ ದಿನ ಬಂದಿದೆ. ಬನ್ನಿ ನೋಡ್ಕೊಂಡು ಬರೋಣ ನನ್ನ ಅಡುಗೆ ಮನೆನ. ಇಲ್ಲಿ ಮೇಲ್ಗಡೆ ಎಲ್ಲ ಫುಲ್ಲು ಮಡಿಕೆಗಳು ಇಟ್ಟಿದ್ದೀನಿ. ಸ್ಟ್ಯಾಂಡಲ್ಲಿ ಮಣ್ಣಿನ ಐಟಮ್ಸ್ಗಳು ಇಟ್ಟಿದ್ದೀನಿ. ಇಲ್ಲಿ ಟೀ ಕಪ್ಸ್ಗಳು ಇಟ್ಟಿದ್ದೀನಿ. ಇದ್ರ ಹಿಂದೆ ಕೂಡ ಟೀ ಕಪ್ಸ್ ಇದೆ. ಹಾಗೆ 2 ಚಿಕ್ಕ ಚಿಕ್ಕ ಮಡಿಕೆ ಇಟ್ಟಿದ್ದೀನಿ. ಒಂದು ವಾಟರ್ ಮಗ್ ಇಟ್ಟಿದ್ದೀನಿ. ಇದು ಒಂದು ಉಂಡೆ ಇಟ್ಟಿದ್ದೀನಿ ಸೇವಿಂಗ್ಸ್ಗೋಸ್ಕರ. ಇಲ್ಲಿ ಒಂದು ಜಾರ್ ಇಟ್ಟಿದ್ದೀನಿ. ಹಾಗೆ ಇದೊಂದು ಹೊಸ ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ ಏನಂತಂದರೆ ಮೊಳಕೆ ಕಾಳು ಕಟ್ಟ ಬಾಕ್ಸ್ ಅಂತೆ. ಇದನ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಜರಡಿ ಇಟ್ಟಿದ್ದೀನಿ. ಮತ್ತು ಒಂದು ಸ್ಪೈಸಸ್ ಬಾಕ್ಸ್ ಇಟ್ಟಿದ್ದೀನಿ. ಆ ಸ್ಪೈಸಸ್ಸು ಚಕ್ಕೆ, ಲವಂಗ, ಮತ್ತು ಚಕ್ರ ಮೊಗ್ಗು, ಮರಾಠ ಮೊಗ್ಗು, ಈ ರೀತಿ ಎಲ್ಲ ಇಟ್ಟಿದ್ದೀನಿ. ಈ ಸ್ಪೇಸಲ್ಲಿ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಐಟಮ್ಗಳೆಲ್ಲ ಇಟ್ಟಿದ್ದೀನಿ. ಮತ್ತು ಹಿಂದೆ ಎಷ್ಟು ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಇರ್ತಾವಲ್ಲ ಅದು ಇಟ್ಟಿದ್ದೀನಿ. ಮತ್ತು ಇದರಲ್ಲಿ ಒಂದು ಸೀಗಡಿ ಇಟ್ಟಿದ್ದೀನಿ, ಹುಣಸೆಹಣ್ಣು ಇಟ್ಟಿದ್ದೀನಿ, ಕಡಲೆಪುರಿ ಇಟ್ಟಿದ್ದೀನಿ. ಇದರಲ್ಲಿ ಬಂದು ಬಾದಾಮಿ ಇಟ್ಟಿದ್ದೀನಿ, ಗೋಡಂಬಿ ಇಟ್ಟಿದ್ದೀನಿ, ದ್ರಾಕ್ಷಿ ಇಟ್ಟಿದ್ದೀನಿ. ಇಲ್ಲಿ ಅಡಿಕೆ ಇಟ್ಟಿದ್ದೀನಿ. ಮತ್ತು ಇದು ಬಾದಾಮ್ ಗೋಂದು. ಹಾಗೆ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಈ ಯೂನಿಟಲ್ಲಿ ಬಂದ್ಬಿಟ್ಟು ಒಂದು ಕಾಯಿ, ಕೊಬ್ಬರಿ ಈ ಥರ ತುರಿಯೋದೊಂದು ಇಟ್ಟಿದ್ದೀನಿ. ಮತ್ತು ಜಾರ್ಗಳು ಇಟ್ಟಿದ್ದೀನಿ. ಹಾಗೆಯೇ ಒಂದು ಮಿಕ್ಸರ್ ಗ್ರೈಂಡರ್ ಇಟ್ಟಿದ್ದೀನಿ. ಹಾಗೆ ಬೌಲ್ಗಳು ಇಟ್ಟಿದ್ದೀನಿ, ಗ್ಲಾಸ್ ಬೌಲ್ಗಳು, ಹಾಗೆ ಪಿಂಗಾಣಿ ಬೌಲ್ಗಳೆಲ್ಲ ಈ ಸ್ಪೇಸಲ್ಲಿ ಇಟ್ಟಿದ್ದೀನಿ. ಈ ಸ್ಪೇಸಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಟನ್ ಮಸಾಲ, ಇದು ಚಿಕನ್ ಮಸಾಲ, ಇದು ಏಲಕ್ಕಿ ಪೌಡರು, ಬಿಸಿಬೇಳೆ ಭಾತ ಪೌಡರು, ಮತ್ತು ಕಸ್ಟರ್ಡ್ ಪೌಡರು, ಚೋಲೆ ಮಸಾಲ, ಹಿಂದೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಹಿಟ್ಟು, ರವೆ, ಹುಣಸೆ ಹಣ್ಣು ಡಬ್ಬ, ಈ ರೀತಿ ಎಲ್ಲ ಇಟ್ಟಿದ್ದೀನಿ. ಮತ್ತು ಈ ಪ್ಲೇಸಲ್ಲಿ ಬಂದ್ಬಿಟ್ಟು ಚಿಲ್ಲಿ ಪೌಡರು, ಧನಿಯಾ ಪೌಡರು, ಇಡ್ಲಿ ಸಾಂಬಾರು ಪೌಡರು, ಮತ್ತು ಚಿಕನ್ ಮಟನ್ ಸಾಂಬಾರು ಪೌಡರು, ಬಿಸಿಬೇಳೆ ಭಾತ್ ಪೌಡರು, ಬೇಳೆ ಸಾಂಬಾರು ಪೌಡರ್ ಈ ಥರ ಇಟ್ಟಿದ್ದೀನಿ. ಇಲ್ಲೆಲ್ಲ ಬಂದ್ಬಿಟ್ಟು ಹಿಂದೆ ಎಲ್ಲ ಬಂದು ಕಾಳುಗಳು ಇಟ್ಟಿದ್ದೀನಿ. ಈ ರೀತಿ ಕಡಲೆ ಬೀಜ ಆ ಥರ ಎಲ್ಲ ಕಾಳುಗಳು ಇಟ್ಟಿದ್ದೀನಿ. ಈ ಸ್ಪೇಸಲ್ಲಿ ಬಂದು ಈ ರೀತಿ ಇಟ್ಟಿದ್ದೀನಿ. ಕಾರ್ನ್ಫ್ಲೆಕ್ಸ್ ಇಟ್ಟಿದ್ದೀನಿ, ಕಸ್ತೂರಿ ಮೇಥಿ ಇಟ್ಟಿದ್ದೀನಿ, ಕಲ್ಲು ಉಪ್ಪು, ಮತ್ತು ಅಕ್ಕಿ ಹಿಟ್ಟು, ಬನ್ಸಿ ರವೆ, ಉಪ್ಪು, ಮೀಡಿಯಮ್ ರವೆ, ಚಿರೋಟಿ ರವೆ, ಮತ್ತು ಬೋರ್ವಿಟಾ, ಹಾರ್ಲಿಕ್ಸು, ಈ ರೀತಿ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಸ್ಪೇಸಲ್ಲಿ ಬಂದ್ಬಿಟ್ಟು ಏನು ಇಟ್ಟಿದ್ದೀನಿ ಅಂದರೆ ಸಾಸಿವೆ, ಜೀರಿಗೆ, ಮೆಣಸು, ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಕಾಯಿ ಇಟ್ಟಿದ್ದೀನಿ. ಇದೆಲ್ಲ ಆಲ್ ಸ್ಪೈಸಸ್ಸು, ಅರಿಶಿನ ಪುಡಿ, ಚಿಕನ್ ಮಸಾಲ ಪೌಡರು, ಗರಂ ಮಸಾಲ ಪೌಡರು, ಜೀರಾ ಪೌಡರು, ಮೆಣಸಿನ ಪುಡಿ, ಮತ್ತು ಈ ಕಡೆ ಬಂತಂದರೆ ಸೋಡಾ ಪೌಡರು, ಮತ್ತು ಶಾಹಿ ಜೀರಾ, ಮೆಂತ್ಯ, ಸೋಂಪು, ಈ ರೀತಿ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಸ್ಪೇಸಲ್ಲಿ ಬಂದ್ಬಿಟ್ಟು ಶಾವಿಗೆ, 3 ಥರದ್ದು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ಹಾಗೆ ಕಡಲೆ, ಧನಿಯಾ, ಸೋಯಾ ಚಂಕ್ಸು ಕಾಳುಗಳೆಲ್ಲ ಇಟ್ಟಿದ್ದೀನಿ. ಬಟಾಣಿ, ಕಡಲೆಬೇಳೆ, ಈ ರೀತಿ ಎಲ್ಲ ಕಾಳುಗಳು ಇಟ್ಟಿದ್ದೀನಿ. ಈ ಸ್ಪೇಸಲ್ಲೆಲ್ಲ ಫುಲ್ಲು ಸ್ಟೀಲ್ ಬಾಕ್ಸ್ಗಳು ಇಟ್ಟಿದ್ದೀನಿ. ಎಕ್ಸ್ಟ್ರಾ ಐಟಮ್ಸ್ಗಳು ಏನಿರ್ತೈತೆ, ಸಾಂಬಾರು ಪೌಡರ್ಗಳು ಆ ಥರ ಎಲ್ಲ ಈ ಐಟಮ್ಸ್ಗಳಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿ ಇದನ್ನು ಇಟ್ಟಿದ್ದೀನಿ. ಈ ಕಾರ್ನರಲ್ಲೊಂದು ಸ್ಟ್ಯಾಂಡ್ ಇಟ್ಟು ಈ ಮೇಲ್ಗಡೆ ಸ್ಪೇಸಲ್ಲಿ ಒಂದು ಕುಕ್ಕಿಂಗ್ ಆಯಿಲ್ ಇಟ್ಟಿದ್ದೀನಿ. ಇದು ಹರಳೆ ಎಣ್ಣೆ ಇಟ್ಟಿದ್ದೀನಿ. ಇದು ಕೊಬ್ಬರಿ ಎಣ್ಣೆ. ಇದು ಏನಂದರೆ ಈ ಬಾಕ್ಸು ನಾವಿವಾಗ ಬಜ್ಜಿ, ಬೋಂಡ ಅಥವಾ ಕಬಾಬ್ ಏನಾರು ಕರೆದಿದ್ರೆ ಮಿಕ್ಕಿದ ಎಣ್ಣೆ ಇರ್ತಲ್ಲ ಅದನ್ನು ಇದಕ್ಕೆ ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಇಟ್ಕೊಳ್ಳೋದು. ಫಿಲ್ಟರ್ ಕೂಡ ಇದೆ ಈ ಥರ, ಇದರಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು. ಹಾಗೆ ಇದಕ್ಕೊಂದು ಪ್ಲೇಟ್ ಕೂಡ ಇದೆ. ಇದು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದೆ, ತುಂಬ ಯೂಸ್ ಆಗುತ್ತೆ ಇದು. ಹಾಗೆ ಈ ಕೆಳಗಡೆ ಇಲ್ಲೊಂದು ಚಿಕ್ಕ ಮಡಿಕೆ ಇಟ್ಟಿದ್ದೀನಿ. ಇವು ಜಾಡಿಗಳು ಇಟ್ಟಿದ್ದೀನಿ 2. ಉಪ್ಪು ಮತ್ತು ಒಂದು ಖಾಲಿ ಇತ್ತೆ, ಒಂದರಲ್ಲಿ ಉಪ್ಪಿಟ್ಟಿದ್ದೀನಿ. ಅದಕ್ಕೆ ಏನಾದರೂ ಹಾಕಬೇಕು, ಇನ್ನೂ ಹಾಕಿಲ್ಲ. ಇದರಲ್ಲಿ ಒಂದು ತುಪ್ಪ ಇಟ್ಟಿದ್ದೀನಿ. ಮತ್ತು ಇದರಲ್ಲಿ ಒಂದು ಎಣ್ಣೆ ಇಟ್ಟಿದ್ದೀನಿ ಈ ಚಿಕ್ಕ ಜಾಡಿಗೆ. ಮತ್ತು ಈ ವುಡನ್ ಇದರಲ್ಲಿ ಸ್ಟ್ಯಾಂಡಲ್ಲಿ ಸ್ಪೂನ್ಗಳು ಇಟ್ಟಿದ್ದೀನಿ. ಹಾಗೆ ಈ ಥರದೊಂದು ಸ್ಪೇಸ್ ಕೀಪರ್ ಇಟ್ಟು ಇದರಲ್ಲಿ ನೈಫ್ಗಳು ಮತ್ತು ಸೀಸರು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಸೌತೆಕಾಯಿ ಸಿಪ್ಪೆ ತೆಗಿಯೋದು ಎಲ್ಲ ಇಟ್ಟಿದ್ದೀನಿ ಇದರಲ್ಲಿ.
ಇಲ್ಲೊಂದು ಚಿಕ್ಕ ಪುಟಾಣಿ ಇಟ್ಟಿದ್ದೀನಿ. ಇದು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ತಂದಿದ್ದಲ್ಲ ಅದು. ಹಾಗೆ ಇದೊಂದು ಗ್ಲಾಸ್ ಬಾಟಲ್ ಇಟ್ಟಿದ್ದೀನಿ. ಆ ಬಾಟಲಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಇದು ಒಂದು ಮಡಕೆ ಅಲ್ಲ, ಇದು ಉಂಡಿ. ಈ ಉಂಡಿ ಎಲ್ಲ ಒಡೆದ್ಬಿಟ್ಟು ಅದನ್ನು ಈ ರೀತಿ ಇಟ್ಟಿದ್ದೀನಿ. ಮತ್ತು ಇಲ್ಲೊಂದು ಟಿಶ್ಯೂ ಪೇಪರ್ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಇಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಈ ಸ್ಪೇಸ್ನಲ್ಲಿ ಗ್ಲಾಸ್ಗಳು ಇಟ್ಟಿದ್ದೀನಿ. ಇವೆಲ್ಲ ಗ್ಲಾಸ್ಗಳು. ಮತ್ತು ಇಲ್ಲಿ ಕೆಳಗಡೆ ಕೂಡ ಗ್ಲಾಸ್ಗಳು ಇಟ್ಟಿದ್ದೀನಿ. ಮತ್ತು ಅಲ್ಲೆಲ್ಲ ವುಡನ್ ಐಟಮ್ಸ್ಗಳು ಇಟ್ಟಿದ್ದೀನಿ. ಮುದ್ದೆ ಕೋಲು, ಮಜ್ಜಿಗೆ ಕೋಲು, ಮತ್ತು ಚಪಾತಿ ಮಾಡೋದು ಕೋಲುಗಳು, ಆ ಥರ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಸ್ಪ್ಯಾಚುಲಾ ಸ್ಟ್ಯಾಂಡ್. ಇದು ಇಲ್ಲೆಲ್ಲ ಸೌಟ್ಗಳು ಮತ್ತು ಚಪಾತಿ ಎತ್ತೋದು ಈ ಥರದ್ದೆಲ್ಲ ಸ್ಪೂನ್ಗಳು, ಅನ್ನದ ಕೈ ಮತ್ತು ಕಾಫಿ ಸೋಸೋದು, ವುಡನ್ ಸ್ಟಿಕ್ಸು, ಈ ಥರ ಬ್ಲೆಂಡರು, ಈ ಥರ ಎಣ್ಣೆ ಹಾಕೋ ಬ್ರಷು, ಈ ಥರ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಈ ರೀತಿ ಎಲ್ಲ ಪಾತ್ರೆಗಳು ಇದರಲ್ಲಿ ಇಟ್ಟಿದ್ದೀನಿ. ಈ ಸ್ಪೇಸಲ್ಲಿ ಬಂದ್ಬಿಟ್ಟು ಟೀ ಮಾಡೋದು, ಕಾಫಿ ಮಾಡೋ ಪಾತ್ರೆಗಳು ಮತ್ತು ಬೌಲ್ಗಳು ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನೀರು ಕುಡಿಯೋ ಚೊಂಬುಗಳು ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಹ್ಯಾಂಡ್ ಟವಲ್ ಕೂಡ ತಗಲಾಕಿದ್ದೀನಿ. ಇದರಲ್ಲಿ ಮರಗಳು ಇಟ್ಟಿದ್ದೀನಿ. ಮತ್ತು ಈ ಥರ ಕಲ್ಲುಗಳು, ಈ ಥರ ಜೀರಿಗೆ ಮೆಣಸು ಗುಟ್ಟೋದು, ಇವೆಲ್ಲ ಎಕ್ಸ್ಟ್ರಾ ಪ್ಲೇಟ್ಸ್ಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ತೆಂಗಿನಕಾಯಿ ತುರಿಯೋದು ಮತ್ತು ತರಕಾರಿ ಹೆಚ್ಚೋ ಮಣೆಗಳೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಕುಡ್ಲು ಕೂಡ ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇದರಲ್ಲಿ ಬರೀ ಎಲ್ಲ ಕಪ್ಗಳು, ಯೂಸ್ ಮಾಡೋ ಕಪ್ಗಳು, ಈ ಥರ ಎಕ್ಸ್ಟ್ರಾ ಸ್ಟ್ಯಾಂಡ್ಗಳು, ಈ ಥರ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಎಕ್ಸ್ಟ್ರಾ ಬಾಕ್ಸ್ಗಳು ಕೂಡ ಇದರಲ್ಲಿ ಇಟ್ಟಿದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಜೋಡಿಸ್ಕೊಂಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಬಂದು ಈ ತಟ್ಟೆಗಳನ್ನೆಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತಟ್ಟೆ ಸ್ಟ್ಯಾಂಡ್ಗಳು, ಎಷ್ಟು ತಟ್ಟೆಗಳು ಇದೆಯೋ ಅದೆಲ್ಲ ಇದರಲ್ಲೇ ಇಟ್ಟಿದ್ದೀನಿ. ಇದು ಒಂದು ಪೂಜಾ ತಟ್ಟೆ, ಇದು ಎಕ್ಸ್ಟ್ರಾ, ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇದೊಂದು ಎಕ್ಸ್ಟ್ರಾ ಉಕ್ಕಿಟ್ಟು, ಇದು ಏನು ಅಮೆಝಾನಲ್ಲೇನೋ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಅಮೆಝಾನಲ್ಲೋ ಮೀಶೋನಲ್ಲೋ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಎಕ್ಸ್ಟ್ರಾ ಸ್ಪೂನ್ಗಳೆಲ್ಲ ಈ ಥರ ಇಟ್ಟಿದ್ದೀನಿ. ತೆಂಗಿನಕಾಯಿ ಸೋಸೋದು ಮತ್ತು ಕಾಫಿ ಸೋಸೋದು, ಎಕ್ಸ್ಟ್ರಾ ಏನೇನು ಐಟಮ್ಸ್ಗಳು ಇರ್ತಾವೋ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೆಲ್ಲ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ, ದೊಡ್ಡ ದೊಡ್ಡವು ಅಕ್ಕಿ ಬಾಕ್ಸು, ರಾಗಿ ಬಾಕ್ಸು, ಈ ಥರ ಎಲ್ಲ ಬಾಕ್ಸ್ ಇಟ್ಟಿದ್ದೀನಿ. ಈಗ ಈ ಮೇಲ್ಗಡೆ ಸ್ಟೀಲ್ ಬಾಕ್ಸ್ಗಳೆಲ್ಲ ಹಿಂದೆ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಮುಂದೆ ಇಟ್ಕೊಂಡಿದ್ದೀನಿ. ಇಲ್ಲೆರಡು ಆರ್ಟ್ ಬಾಕ್ಸ್ಗಳು ಇಟ್ಟಿದ್ದೀನಿ, ಸ್ಟೀಲ್ ಆರ್ಟ್ ಬಾಕ್ಸು. ಮತ್ತು ನೆಕ್ಸ್ಟ್ ಬಂದು ಈ ಬಾಕ್ಸಲ್ಲಿ ಗ್ರಾಸರಿ ಐಟಮ್ಸ್ಗಳು ಏನೇನು ಮಿಕ್ಕಿರುತ್ತೋ ಅದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನನ್ನ ಮಗನ ಪ್ರೋಟೀನ್ ಬಾಕ್ಸ್ ಇಟ್ಟಿದ್ದೀನಿ. ಮತ್ತು ವಾಟ್ರ್ ಬಾಟ್ಲುಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಇದು ಸೇಮ್ ಪ್ಲೇಸು, ಒಂದೇನೇ, ಅದು ಯಾವಾಗಲೇ ಹೇಳ್ದಂಗೆ ಇಲ್ಲೆಲ್ಲ ದೊಡ್ಡ ಬಾಕ್ಸು, ಸಕ್ಕರೆಗಳು ಎಕ್ಸ್ಟ್ರಾ ತಂದಿರೋದು, ಈ ರೀತಿ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಬಂದು ಎಲ್ಲ ಕುಕ್ಕರ್ಗಳು ಇಟ್ಟಿದ್ದೀನಿ. ಇದೆಲ್ಲ ಕುಕ್ಕರ್ ಯೂನಿಟ್ಟು. ಮತ್ತು ಇದು ನೋಡಿ, ಇದನ್ನು ಈ ರೀತಿ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಇವೆಲ್ಲ ಸ್ಪೇಸ್ ಸೇವರ್ಸ್ ನೋಡಿ. ನೆಕ್ಸ್ಟ್ ಈ ಯೂನಿಟಲ್ಲೆಲ್ಲ ಈ ರೀತಿ ಇದೇನಂತಂದರೆ ಬಿರಿಯಾನಿ ಮಾಡೋ ಪಾಟ್ಗಳು, ಇವೆಲ್ಲ ಈ ಥರ. ಇದು ಕೂಡ ಕುಕ್ಕರೇ. ಎಕ್ಸ್ಟ್ರಾ ದೊಡ್ಡ ದೊಡ್ಡ ಐಟಮ್ಸ್ಗಳು ಮತ್ತು ಇಡಿಸ್ದೇ ಇರೋ ಐಟಮ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ, ಪಾತ್ರೆಗಳೆಲ್ಲ. ಇದು ಕೂಡ ಚಿಕ್ಕದೊಂದು ಆರ್ಟ್ ಬಾಕ್ಸು. ಇಲ್ಲಿ ಕೆಳಗಡೆ ಬಂತಂದರೆ ಈ ಥರ ಕ್ಯಾನ್ಗಳು, ಇದು ಹಾಲು ಥರಕ್ಕೆಲ್ಲ ಇಟ್ಕೊಂಡಿದ್ದೀವಿ ನಾವು. ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಜಾಸ್ತಿ ಹಾಲು ಬೇಕಾದರೆ ಈ ಥರ ತರ್ತೀವಿ. ಅಲ್ಲೆಲ್ಲ ಬಾಣಲಿಗಳು, ಆ ಥರ ಐಟಮ್ಸ್ಗಳು ಇಟ್ಟಿದ್ದೀನಿ. ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ನೋಡಿ, ಗ್ಯಾಸ್ ಕಟ್ಗಳನ್ನೆಲ್ಲ ಈ ಕಡೆ ಆ ಕಡೆ ಎರಡು ಕಡೆನೂ ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ಇದು ಕೂಡ ಸೇಮ್ ಇದೇ ರೀತಿಯೇ. ಇಲ್ಲಿ ಇಡ್ಲಿ ಪಾತ್ರೆಗಳು, ಇಡ್ಲಿ ಕುಕ್ಕರು, ಮತ್ತು ಕೆಳಗಡೆ ಬಂದರೆ ತವಾಗಳು, ಇವೆಲ್ಲ ಈ ಕಡೆ ಈ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಪಿಂಗಾಣಿ ಗ್ಲಾಸ್ಗಳು ಸ್ಟ್ಯಾಂಡ್ ಇದು ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇದು ಫ್ರೂಟ್ಗಳು ಬಾಕ್ಸು, ಇಲ್ಲಿ ಎಲ್ಲ ಹಣ್ಣುಗಳು ಇಟ್ಟಿದ್ದೀನಿ ಈ ಬುಟ್ಟಿಲಿ. ಇಲ್ಲೊಂದು ಓವೆನ್ ಇದೆ. ಇದೊಂದು ಪ್ಯಾಂಟ್ರಿ ಯೂನಿಟ್ಟು. ಇಲ್ಲಿ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಗ್ಲಾಸ್ ಐಟಮ್ಸ್ಗಳು, ಈ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿಲ್ಲ, ಯಾಕಂತಂದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಇದು ಸ್ಟ್ಯಾಂಡು ವೆಯ್ಟ್ ಹಾಕಿದ್ರೆ ಇದು ಮುಂದೆ ಬಂದ್ಬಿಡ್ತಾ ಇದೆ. ಹಂಗಾಗಿ ಇದನ್ನು ರೆಡಿ ಮಾಡಿಸ್ಬೇಕು.
ಹಾಗಾಗಿ ಎಕ್ಸ್ಟ್ರಾ ಏನೇನು ಇದೆಯೋ ಅದನ್ನು ಮಾತ್ರ ಇದರಲ್ಲಿ ಇಟ್ಟಿದ್ದೀನಿ. ಇದೊಂದು ದಿನ ನಾನು ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಸ್ಟವ್ ಮೇಲೆ ಒಂದು ಪಿಜನ್ ಕಂಪ್ನಿದು ಚಿಮ್ನಿ ಹಾಕಿಸ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಯಾವ ರೀತಿ ನಿಮಗೆ ವಾಶ್ ಮಾಡಿ ಇಟ್ಕೊತೀನಿ, ಸ್ವಲ್ಪನೂ ಅಂಟಲ್ಲ, ಯಾವ ರೀತಿ ನಾನು ವಾಶ್ ಮಾಡಿ ಇಟ್ಕೊತೀನಿ ಅದನ್ನು ಕೂಡ ನಿಮಗೆ ಒಮ್ಮೆ ತೋರಿಸ್ತೀನಿ. ಮತ್ತು ಇಲ್ಲೊಂದು ಈರುಳ್ಳಿ ಬಿಟ್ಟು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಆ ರೀತಿ ಹಾಕೋದು. ಇಲ್ಲಿ ಮೆಷರ್ಮೆಂಟ್ ಸ್ಪೂನ್ ಇಟ್ಟಿದ್ದೀನಿ. ಮತ್ತು ಇಲ್ಲೊಂದು ಅಕ್ಕಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಎಕ್ಸ್ಟ್ರಾ ಬಾಕ್ಸ್ ಇಟ್ಟಿದ್ದೀನಿ. ಆಪೋಸಿಟ್ ಒಂದು ಶೆಲ್ಫು ಹಾಕ್ಸ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದು ವುಡನ್ ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ. ಚಿಕ್ಕದೊಂದು ಫಿಶ್ ಬೌಲು, ಒಂದು ಚಿಕ್ಕದು ಪಾಟು, ಆರ್ಟಿಫಿಷಿಯಲ್ ಪಾಟು, ಮತ್ತು ಒಂದು ಫ್ಲವರ್ ವಾಸ್ ಇಟ್ಕೊಂಡಿದ್ದೀನಿ. ಇದು ಒಂದು ಫಿಶ್ ಫುಡ್ ಇಟ್ಟಿದ್ದೀನಿ. ಆ ಕಡೆ ಚಿಕ್ಕದೊಂದು ಫಿಶ್ ಇದೆ. ಇದರಲ್ಲಿ ತುಂಬ ಫಿಶ್ ಏನಿಲ್ಲ, ಚಿಕ್ಕದೊಂದು ಕೆರೆ ಫಿಶ್ ಇದು. ನನ್ನ ಅಡುಗೆ ಮನೆಯಲ್ಲಿ ಬೇರೆ ಯಾವುದಾದ್ರೂ ನಾನು ಚೇಂಜಸ್ ಮಾಡ್ಕೋಬೇಕಾ ಅಂತ ನೀವು ಒಮ್ಮೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ನನ್ನ ಕಿಚನ್ ಟೂರು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ, ಬಾಯ್.